ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ನಮ್ದೇನ್ ಹೊಸ ಸೀರೀಸ್ ಇದೆ, ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಗಳು ಇದ್ರೆ ಯು ಕ್ಯಾನ್ ಕಮೆಂಟ್ ಇಟ್ ಡೌನ್. ಐ ವಿಲ್ ಆನ್ಸರ್. ಅಂಡ್ ಹೆಲ್ಪ್ಫುಲ್ ಆಗ್ತಿದ್ಯಾ? ಆಗ್ತಿದ್ರೆ ನನಗೆ ದಯವಿಟ್ಟು ಒಂದು ರೆಸ್ಪಾನ್ಸ್ ಕೊಡಿ, ಓಕೆನಾ? ಅಂಡ್ ತುಂಬಾ ಜನ ಕೇಳಿದ ಕ್ವಶನ್ ಒಂದು, ಅದನ್ನ ಮುಂಚೆನೆ ಆನ್ಸರ್ ಹೇಳ್ತೀನಿ. ಏನು ಅಂದ್ರೆ, ಮ್ಯಾಮ್ ಸೋರ್ಸ್ ಎಲ್ಲಿಂದ ಸಿಗುತ್ತೆ, ಎಲ್ಲಿ ಇದನ್ನ ಓದೋದು, ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳೋದು? ಆಕ್ಚುಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿದೀರಾ ಅಂದ್ರೆ ಆಲ್ರೆಡಿ ನಿಮ್ ಹತ್ರ ಇಷ್ಟೊತ್ತಿಗೆ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ ಒಂದೊಂದು ಸಬ್ಜೆಕ್ಟಿಗೆ ಇಡ್ಬೇಕಿತ್ತು. ಓಕೆನಾ? ನೀವು ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ನಿಮ್ ಹತ್ರ ಇರ್ಲೇಬೇಕು. ಹಿಸ್ಟ್ರಿ ಒಂದು ಅಂದ್ರೆ ಮಾಡರ್ನ್ ಹಿಸ್ಟ್ರಿಗೊಂದು, ಪಾಲಿಟಿಗೊಂದು, ಎನ್ವೈರನ್ಮೆಂಟ್ಗೊಂದು, ಮೆಂಟಲ್ ಎಬಿಲಿಟಿಗೊಂದು, ಸೈನ್ಸಿಗೊಂದು, ಎವ್ರಿ ಸಬ್ಜೆಕ್ಟ್ಗೂ ನೀವು ಒಂದೊಂದು ಬುಕ್ಸ್ ಗಳು ಇಡ್ಲೇಬೇಕು. ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಗಳು ನೀವು ಇಟ್ಟಿದ್ದೀರಾ ಅಂದ್ರೆ ನಾವು ಕೇಳಿರುವಂತ ಎಲ್ಲಾ ಕ್ವಶನ್ಸ್ ಗಳನ್ನು ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಎಲ್ಲಾ ಟಾಪಿಕ್ಸ್ ಗಳು ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮೇ ಬಿ ಫ್ಯೂ ಟಾಪಿಕ್ಸ್ ಮಿಸ್ ಆಗ್ಬೋದೇನೋ, ಔಟ್ ಆಫ್ ದಿ ಸಿಲೆಬಸ್ ಬರ್ಬೋದು, ಬಟ್ ದೀಸ್ ಆರ್ ದ ಟಾಪಿಕ್ಸ್ ಆಫ್ ಫಂಡಮೆಂಟಲ್ಸ್ ಇವೆಲ್ಲ. ಓಕೆನಾ? ಇದು ಮೆನ್ಷನ್ ಮಾಡೇ ಮಾಡಿರ್ತಾರೆ. ಓಕೆನಾ? ಸೋರ್ಸ್ ನ ಆನ್ಲೈನ್ ಅಲ್ಲೋ ಗೂಗಲ್ ಅಲ್ಲೋ ಸರ್ಚ್ ಮಾಡೋದ್ರಿಂದ ನಿಮ್ಮ ಸ್ಟಡಿ ಪೂರ್ತಿ ಆಗಲ್ಲ. ಓಕೆನಾ? ಅದು ಜಸ್ಟ್ ಯಾವ್ದಾದ್ರು ಫ್ಯೂ ಟಾಪಿಕ್ಸ್ ಮಿಸ್ ಆಗಕ್ ಬೇಕಿದ್ರೆ ನೋಡ್ಕೊಳ್ಳಿ, ಬಟ್ ಕಂಪ್ಲೀಟ್ ನಾನ್ ಸ್ಟಡಿನೇ ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ ಅಂದ್ರೆ ತಪ್ಪಾಗುತ್ತೆ. ಒಂದ್ ವೇಳೆ ನಿಮ್ ಹತ್ರ ಬುಕ್ ಇಲ್ಲ ಅಂದ್ರೆ ದಯವಿಟ್ಟು ಎಲ್ರು ಹೋಗಿ ನಿಮಗೆ ಸೂಟ್ ಆಗುವಂತಹ, ನಿಮಗೆ ಸರಿ ಆಗುವಂತಹ ಬುಕ್ಸ್ ಗಳನ್ನ ತಗೊಂಡು ಬೈ ಮಾಡಿ ಓದೋದಕ್ ಶುರು ಮಾಡಿ. ಟಾಪಿಕ್ಸ್ ಗಳು ಅದ್ರಲ್ಲಿ ಇದೆ. ಓಕೆನಾ? ಮೇ ಬಿ ಹೊಸದಾಗಿ ಫೀಲ್ಡ್ ಬಂದವರಿಗೆ ಈ ಕ್ವಶನ್ಸ್ ಗಳು ಬರ್ಬೋದು, ಅವ್ರಿಗೋಸ್ಕರ ಈ ಆನ್ಸರ್. ಓಕೆನಾ? ನಾನು ಔಟ್ ಆಫ್ ದಿ ಸಿಲೆಬಸ್ ಕೇಳ್ತಿಲ್ಲ ಕ್ವಶನ್. ಏನಿದೆಯೋ ಇದು ಎಲ್ಲರೂ ಓದುವಂತಹ ಟಾಪಿಕ್ಸ್ ಗಳೇ. ಓಕೆನಾ? ಓಕೆ, ನಿಮ್ ಕ್ವಶನ್ಗೆ ಆನ್ಸರ್ ಹೇಳಿದೀನಿ ಅನ್ಕೊಂತೀನಿ. ಸೊ ಇವತ್ತು ಥರ್ಡ್ ಡೇ ಥರ್ಡ್ ಡೇ ಆಗಿರೋದ್ರಿಂದ ಕ್ವಶನ್ಸ್ಗಳು ಸ್ವಲ್ಪ ಹಾರ್ಡ್ ಅಂತ ಹೇಳಕ್ ಆಗಲ್ಲ, ಎಲ್ಲ ಮಿಕ್ಸ್ ಆಗಿದೆ. 10 ಈಸಿ, 20 ಮೀಡಿಯಂ, 20 ಹಾರ್ಡ್ ಲೆವೆಲ್ ಅಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೋಸ್ಟ್ ಮೌರ್ಯನ್ ಅಂಡ್ ಕುಶಾನಸ್, ಶಾತವಾಹನಸ್, ಗುಪ್ತಾಸ್ ಎಂಪೈರ್. ಇಷ್ಟನ್ನು ನಾವು ಈ ಸಲ ಕವರ್ ಮಾಡ್ತೀವಿ. ನಾನು ಆಲ್ರೆಡಿ ನಿನ್ನೆ ಈವ್ನಿಂಗ್ ನಿಮಗೆ ಶೇರ್ ಮಾಡ್ಬಿಟ್ಟಿದ್ದೆ. ಸೊ ಸ್ಟಾರ್ಟ್ ಮಾಡೋಣ. ಡೋಂಟ್ ವರಿ, ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲೂ ನಾನು ಶೇರ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವಶನ್ ಆನ್ಸರ್ ಬಂದ್ಬಿಡ್ತು. ಓಕೆ, ಇರ್ಲಿ. ಓಕೆ, ವಿಚ್ ಡೈನಾಸ್ಟಿ ಕೇಮ್ ಟು ಪವರ್ ಇನ್ ನಾರ್ತ್ ಇಂಡಿಯಾ ಆಫ್ಟರ್ ದ ಮೌರ್ಯಾಸ್ ನಂತರ ಉತ್ತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ರಾಜವಂಶ ಯಾವುದು? ಕಣ್ವಾಸ್, ಶುಂಗಾಸ್, ಗುಪ್ತಾಸ್, ಕುಶಾನಾಸ್. ಆನ್ಸರ್ ಹೇಳ್ತೀರಾ? ನಿಮ್ಗೊಂದ್ ಸ್ವಲ್ಪ ಟೈಮ್ ಕೊಡ್ತೀನಿ, ಹೇಳಿ. ಓಕೆನಾ? ಆನ್ಸರ್ ನೋಡ್ಬಿಟ್ರೆ ನಾ ಆವಾಗ್ಲೇನೆ. ಓಕೆ, ಆಪ್ಷನ್ ಡಿ, ಶುಂಗಾಸ್. ಓಕೆನಾ? ಶುಂಗಾಸ್ ವರ್ ದ ಫಸ್ಟ್ ಡೈನಾಸ್ಟಿ ಆಫ್ಟರ್ ದ ಮೌರ್ಯಾಸ್. ಓಕೆನಾ? ಮೌರ್ಯಾಸ್ ಆದ್ಮೇಲೆ ಶುಂಗಾಸ್ ಬಂದಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಶುಂಗ ರಾಜವಂಶದ ಸ್ಥಾಪಕ ಯಾರು? ವಸುದೇವ, ಅಗ್ನಿಮಿತ್ರ, ಪುಷ್ಯಮಿತ್ರ, ದೇವಭೂತಿ. ಓಕೆ, ವಸುದೇವ ಬಂದ್ಬಿಟ್ಟು ಕಣ್ವ ಡೈನಾಸ್ಟಿ ಫೌಂಡರ್, ಕರೆಕ್ಟ್ ಅಲ್ಲ? ಕಣ್ವ ಡೈನಾಸ್ಟಿ ಅವನು. ಓಕೆನಾ? ಇದು ಡಬ್ಲ್ಯೂ ಅಲ್ಲ. ಕಣ್ವ ಡೈನಾಸ್ಟಿ ಫೌಂಡರ್. ಅಗ್ನಿಮಿತ್ರ ಯಾರು? ಶುಂಗ ರೂಲರ್ ಬಟ್ ನಾಟ್ ಎ ಫೌಂಡರ್. ಓಕೆ, ಪುಷ್ಯಮಿತ್ರ is the founder of Shunga dynasty. So option C is the correct answer. Okay, Devabhuti yaru? He was the last Shunga ruler, ಅಂದ್ರೆ ಕೊನೆಯ ಶುಂಗ ಅರಸ. Okay, so option C is the correct answer. Okay, next one. ಸಾತವಾಹನ ರಾಜವಂಶದ ಸ್ಥಾಪಕ ಯಾರು? Who was the founder of Shatavahana dynasty? ಗೌತಮಿಪುತ್ರ ಶಾತಕರ್ಣಿ, ಸಿಮುಕ, ತುಳುಂಬಾಯಿ, then ಯಜ್ಞಶ್ರೀ ಶಾತಕರ್ಣಿ. ಓಕೆ, ಆಪ್ಷನ್ ಹೋಗೋಣ. ಗೌತಮಿಪುತ್ರ ಶಾತಕರ್ಣಿ ಬಂದ್ಬಿಟ್ಟು he was the most famous Satavahana ruler but not a founder. ಓಕೆ, ಇವನಲ್ಲ, ಬಟ್ he is related to Satavahana dynasty. ಕರೆಕ್ಟ್ ಅಲ್ವಾ? ದೆನ್ ಸಿಮುಕ ಬಂದ್ಬಿಟ್ಟು ಕರೆಕ್ಟ್. ಸಿಮುಕ is the founder of the dynasty. ಓಕೆ,
ದೆನ್ ಪುಲ್ಮಾಯಿ ಬಂದ್ಬಿಟ್ಟು ಈ ವಾಸ್ ಅ ಲೇಟರ್ ಸಾತವಾಹನ ರೂಲರ್. ಓಕೆ, ಅಂದ್ರೆ ಆಮೇಲೆ ಬಂದಿರೋ ಅಂತವನು. ಯಜ್ಞಶ್ರೀ ಸಾತಕರ್ಣಿ ಕೊನೆಯ ಪ್ರಸಿದ್ಧ ಸಾತವಾಹನ ಆಡಳಿತಗಾರ. ಓಕೆ, ಲಾಸ್ಟ್ ರೂಲರ್ ಇವನು, ಲಾಸ್ಟ್. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫೋರ್ತ್ ಒನ್. ಕುಶಾಣ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಆಡಳಿತಗಾರ ಯಾರು? ಕುಜಲ ಕಡ್ಪಾಸಿಸ್, ವಿಮಾ ಕಡ್ಪಾಸಿಸ್, ಕನಿಷ್ಕ, ವಸುದೇವ. ಆಪ್ಷನ್ ಏನು? ವಾಸ್ ಅ ಫೌಂಡರ್, ಕರೆಕ್ಟ್ ಅಲ್ವಾ? ಫೌಂಡರ್ ಆಫ್ ಕುಶಾಣ ಡೈನಾಸ್ಟಿ. ದೆನ್ ವಿಮಾ ಕಡ್ಪಾಸಿಸ್, ಹಿ ವಾಸ್ ಆನ್ಸಿಸ್ಟರ್, ಅಂದ್ರೆ ಪೂರ್ವಜ, ಹೇಳ್ತಾರಲ್ಲ ಆನ್ಸಿಸ್ಟರ್ಸ್ ಅಂತ, ಸೊ ಅವನು. ಓಕೆನಾ? ಕನಿಷ್ಕ ಇಸ್ ಅ ವೆರಿ ಫೇಮಸ್ ಕುಶಾಣ ರೂಲರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Then Vasudeva, he was the last great ruler of Kushana king empire. Okay, so option C. Okay, fifth one. ಕನಿಷ್ಕನು ಯಾವ ಶಕೆಯನ್ನು ಆರಂಭಿಸಿದನು? ವಿಕ್ರಮ ಶಕೆ, ಶಕ ಶಕೆ, ಗುಪ್ತ ಶಕೆ, ಕಲಿ ಶಕೆ. ಹೇಳ್ತೀರಾ? ವಿಕ್ರಮ ಶಕೆ ಸ್ಟಾರ್ಟ್ ಮಾಡಿದವನು ಯಾರು? ವಿಕ್ರಮಾದಿತ್ಯ, ಕರೆಕ್ಟ್ ಅಲ್ಲ? ವಿಕ್ರಮಾದಿತ್ಯ. ಎಷ್ಟಿದು? 57 BCE, ಕರೆಕ್ಟ್ ಅಲ್ವಾ? ಸಕಾಸೆಕೆ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ಕನಿಷ್ಕ ಸ್ಟಾರ್ಟ್ ಮಾಡಿದ್ದು. ಎಷ್ಟನೇದಿದು? 78 AD, ಕರೆಕ್ಟಾ? ಗುಪ್ತ ಶಕೆ ಗುಪ್ತರಿಂದ ಪ್ರಾರಂಭಿಸಿದ್ದು. ಕಲಿಯುಗ ಕಲಿಯುಗ ಆರಂಭ ಆಗಿತ್ತು. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಒನ್. ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಯಾವ ಕಾಲವನ್ನು ಕರೆಯಲಾಗುತ್ತದೆ? ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಸ್ಕಂದಗುಪ್ತ. ಗುಪ್ತ ಶಕೆಯ ಪ್ರಾರಂಭಿತ ಆಡಳಿತಗಾರ ಚಂದ್ರಗುಪ್ತ 1. ಓಕೆನಾ? ಇದಕ್ಕಿದ ಆನ್ಸರ್ ಅಲ್ಲ. ಸೊ ಆನ್ಸರ್ ಸಿ, ಚಂದ್ರಗುಪ್ತ 2. ಯಾಕೆಂದ್ರೆ ಆ ಟೈಮಲ್ಲಿ ಸಾಕಷ್ಟು ಬೆಳವಣಿಗೆಗಳ ನಾವು ನೋಡ್ಬೋದು ಚಂದ್ರಗುಪ್ತ 2 ಟೈಮಲ್ಲಿ. ಸೊ ಅದಕ್ಕೆ ಆ ಟೈಮಲ್ಲಿ ಎಲ್ಲಾ ಪೀರಿಯಡ್, ಅಂದ್ರೆ ಎಲ್ಲಾದ್ರಲ್ಲೂ, ಈವನ್ ಲಿಟ್ರೇಚರ್ ಅಲ್ಲಿ, ಆರ್ಕಿಟೆಕ್ಚರ್ ಅಲ್ಲಿ, ಎವ್ರಿಥಿಂಗ್ ಅವನ ಟೈಮಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿರೋದ್ರಿಂದ ಆ ಟೈಮ್ ನ ಸುವರ್ಣಯುಗ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಸೆವೆಂತ್ ಒನ್. ಗುಪ್ತ ಸಾಮ್ರಾಜ್ಯದ ಪ್ರಮುಖ ಕವಿ ಮತ್ತು ನಾಟಕಕಾರ ಯಾರು? ವೆರಿ ಈಸಿ ಕ್ವಶನ್ ಅಲ್ವಾ? ಆಪ್ಷನ್ ಬಿ, ಕಾಳಿದಾಸ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೋಗೋಣ. ಕಾಳಿದಾಸನ ಪ್ರಸಿದ್ಧ ನಾಟಕ ಯಾವುದು? ಮೃಚ್ಛಕಟಿಕ, ಸ್ವಪ್ನವಾಸವ ದತ್ತ, ಅಭಿಜ್ಞಾನ ಶಾಕುಂತಲ, ರತ್ನಾವಳಿ. ಈಸಿ ಕ್ವಶನ್. ಅಫ್ಕೋರ್ಸ್ ಅಭಿಜ್ಞಾನ ಶಾಕುಂತಲ. ಮೃಚ್ಛಕಟಿಕ ಯಾರ್ದು? ಶೂದ್ರಕ, ಕರೆಕ್ಟ್ ಅಲ್ವಾ? ನೀವು ಆನ್ಸರ್ ಹೇಳ್ಬೇಕು, ನನಗೆ ಕಮೆಂಟ್ ಇದ್ರಲ್ಲಿ ಆನ್ಸರ್ ಇರ್ಬೇಕು. ಓಕೆನಾ? ಶೂದ್ರಕ. ಸ್ವಪ್ನವಾಸವ ದತ್ತ ಯಾರ್ದು? ಭಾಸ. ಓಕೆ, ರತ್ನಾವಳಿ ಯಾರ್ದು? ರತ್ನಾವಳಿ ಯಾರ್ದು ಅಂತ ನೀವು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ, ನಾ ಕಾಯ್ತಾ ಇರ್ತೀನಿ. ಓಕೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಸಿದ್ಧ ಸಿಂಹ ರಾಜಧಾನಿ ಯಾವ ಮೌರ್ಯ ನಂತರದ ಕಾಲದ ಕಲೆಗೆ ಉದಾಹರಣೆ ಆಗಿದೆ? ದ ಫೇಮಸ್ ಲಯನ್ ಕ್ಯಾಪಿಟಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಪೋಸ್ಟ್ ಮೌರ್ಯನ್ ಆರ್ಟ್? ಕುಶಾಣ, ಗಾಂಧಾರ ಆರ್ಟ್, ಮೌರ್ಯನ್ ಆರ್ಟ್, ಗುಪ್ತ ಆರ್ಟ್. ಇಟ್ಸ್ ಅ ಮೌರ್ಯನ್ ಆರ್ಟ್. ಓಕೆ, ನೆಕ್ಸ್ಟ್. ಗುಪ್ತ ಸಾಮ್ರಾಜ್ಯದ ಪತನದ ನಂತರ ಯಾವ ರಾಜವಂಶವು ಅಧಿಕಾರಕ್ಕೆ ಬಂದಿತು? ವಕಟಕ, ಹೂಣ, ದೆನ್ ಪುಷ್ಯಭೂತಿ, ರಾಷ್ಟ್ರಕೂಟ. ವಕಟಕ ಯಾರು? ಗುಪ್ತ ಸಾಮ್ರಾಜ್ಯ ಆದ್ಮೇಲೆ ಯಾರು ಬಂದವರು? ಆಪ್ಷನ್ ಸಿ, ಪುಷ್ಯಭೂತಿ. ಓಕೆ, ನೆಕ್ಸ್ಟ್ ಹೋಗೋಣ. 11th one. Match the post Mauryan dynasties with their founders. ಓಕೆನಾ? ಶುಂಗ, ಸಿಮುಕ, ಕಣ್ವ, ಪುಷ್ಯಮಿತ್ರ, ಸಾತವಾಹನ, ಕುಜಲ ಕಡ್ಪಾಸಿಸ್, ಕುಶಾಣ, ವೇದಾಸ್, ವಸುದೇವ. ಸಾರಿ, ಹೇಳ್ತೀರಾ? ಶುಂಗ,
ಪುಷ್ಯಮಿತ್ರ ಕರೆಕ್ಟ್ ಅಲ್ವಾ? ಶುಂಗಾಸ್ ಫೌಂಡರ್. ದೆನ್ ಕಣ್ವ ವಸುದೇವ. ದೆನ್ ಶಾತವಾಹನಸ್ ಸಿಮುಖ. ಎಸ್ ಎಸ್ ನೆನ್ಪಿಟ್ಕೊಳ್ಳಿ. ಎಸ್ 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 ನೆನ್ಪಿಟ್ಕೊಳ್ಳಿ. ಓಕೆ. ದೆನ್ ಕುಶಾಣ ಕುಜುಲ ಕಡ್ಪಾಸಿಸ್. ಒಂದಕ್ಕೆ ಡಿ, ಎರಡಕ್ಕೆ ಬಿ, ಸಾರಿ ಎರಡಕ್ಕೆ ಡಿ, ಒಂದಕ್ಕೆ ಬಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 12th one. 12th one ಏನು? ಮ್ಯಾಚ್ ದ ಗುಪ್ತಾ ರೂಲರ್ಸ್ ಅಂಡ್ ದೇರ್ ಅಚೀವ್ಮೆಂಟ್. ಚಂದ್ರಗುಪ್ತ 1 ದಿಗ್ವಿಜಯ, ಸಮುದ್ರಗುಪ್ತ ಅಶ್ವಮೇಧ ಯಾಗ. ದೆನ್ ಚಂದ್ರಗುಪ್ತ 2 ಗುಪ್ತ ಶಕೆ ಆರಂಭ, ಸ್ಕಂದಗುಪ್ತ ಹೂಡರ ವಿರುದ್ಧ ಯುದ್ಧ. ಹೇಳ್ತೀರಾ? ಹೇಳ್ಬೇಕು ಆಸ್ ಫ್ರೆಂಡ್ಸ್ ನೀವೆಲ್ಲ. ನಂಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ರಿವಿಷನ್ ಮಾಡಿದೀರಾ ಅಂತ, ಮತ್ತೆ ನೀವೆಲ್ಲ ಆನ್ಸರ್ ಹೇಳ್ತೀರಾ ಅಂತ. ಐ ವಿಲ್ ಬಿ ವೇಟಿಂಗ್. ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಆನ್ಸರ್ಗಳು ತುಂಬಿರುತ್ತೆ ಅಂತ, ಬರೀ ಡೌಟ್ ಗಳಿಗಿಂತ ಆನ್ಸರ್ಗಳಿರುತ್ತೆ ಅಂತ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆನಾ? ಓಕೆ. ಚಂದ್ರಗುಪ್ತ 1 ಅಶ್ವಮೇಧ ಯಜ್ಞ ಕರೆಕ್ಟ್ ಅಲ್ವಾ? ದೆನ್ ಸಮುದ್ರಗುಪ್ತ ದಿಗ್ವಿಜಯ. ಓಕೆ. ಚಂದ್ರಗುಪ್ತ 2 ಬ್ಯಾಟಲ್ ಅಗೇನೆಸ್ಟ್. ಒಂದ್ ನಿಮಿಷ ರಾಂಗ್ ಆಯ್ತು. ಒಂದ್ ಸೆಕೆಂಡ್. ಸ್ಕಂದಗುಪ್ತ ಬಂದ್ಬಿಟ್ಟು ಬ್ಯಾಟಲ್ ಅಗೇನೆಸ್ಟ್ ಹೂನ್ಸೆ. ಕರೆಕ್ಟ್ ಇದೆ. ಓಕೆನಾ? ಇದು ಕರೆಕ್ಟ್ ಇದೆ. ಓಕೆ. ದೆನ್ ಚಂದ್ರಗುಪ್ತ 2 ಅಶ್ವಮೇಧ ಯಾಗ. ಕರೆಕ್ಟ್. ಓಕೆ. ದೆನ್ ಸಮುದ್ರಗುಪ್ತ ದಿಗ್ವಿಜಯ. ಚಂದ್ರಗುಪ್ತ ಗುಪ್ತ ಶಕೆ ಆರಂಭ. ಓಕೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಗಳಲ್ಲಿ ಜೋಡಿಸಿ. ಕ್ರೋನಾಲಜಿ. ಕನಿಷ್ಕನ ಆಳ್ವಿಕೆ. ದೆನ್ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ, ಶುಂಗ ರಾಜವಂಶದ ಸ್ಥಾಪನೆ, ಗೌತಮಿ ಪುತ್ರ ಶಾತಕರ್ಣಿಯ ಆಳ್ವಿಕೆ. ಎಷ್ಟನೇ ಕ್ವಶನ್ ಇದು? 13ನೇ ಕ್ವಶನ್. ನಂಬರ್ ಹಾಕಿ ಆನ್ಸರ್ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ ಸರಿ. ಓಕೆ. ಕನಿಷ್ಕನ ಆಳ್ವಿಕೆ ಸಮಥಿಂಗ್ 78 AD ಅಲ್ಲಿ ನೋಡ್ಬೋದು. ಓಕೆ. ದೆನ್ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ 320 AD ಅಲ್ಲಿ ನೋಡ್ಬೋದು. ಓಕೆ. ದೆನ್ ಶುಂಗ ರಾಜವಂಶ ಸಮಥಿಂಗ್ 185 to 75. ಓಕೆ. ದೆನ್ ಶುಂಗ ಆಯ್ತಾ? ಓಕೆ. ಗೌತಮಿ ಪುತ್ರ ಶಾತಕರ್ಣಿ ಫಸ್ಟ್ ಅಂಡ್ ಸೆಕೆಂಡ್ ಸೆಂಚುರಿ AD ಸಮಥಿಂಗ್ ಆರೆಂಜ್ ಅಲ್ಲಿ ಬರುತ್ತೆ. ಸೊ ಆನ್ಸರ್ ಫಸ್ಟ್ 3 ಬರುತ್ತೆ, ಆಮೇಲೆ 4 ಬರುತ್ತೆ, ಆಮೇಲೆ 1 ಬರುತ್ತೆ, ಆಮೇಲೆ 2. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಅರೇಂಜ್ ದ ಫಾಲೋಯಿಂಗ್ ಗುಪ್ತ ರೂಲರ್ಸ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಚಂದ್ರಗುಪ್ತ 1, ಸ್ಕಂದಗುಪ್ತ, ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2. ಚಂದ್ರಗುಪ್ತ 1 ಯಾವಾಗ ಬರ್ತಾನೆ? 320 AD. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಸಮುದ್ರಗುಪ್ತ ಸಮಥಿಂಗ್ 330. ದೆನ್ ಚಂದ್ರಗುಪ್ತ 2 450. ದೆನ್ ಸ್ಕಂದಗುಪ್ತ 455. ಸೊ 2 3 4 ಇದೆ. ಓಕೆ. ಆಪ್ಷನ್ ಎ. ನೆಕ್ಸ್ಟ್, ಅಸರ್ಷನ್ ಅಂಡ್ ರೀಸನಿಂಗ್. ಕನಿಷ್ಕನು 4ನೇ ಬೌದ್ಧ ಪರಿಷತ್ತನ್ನು ಕುಂಡಲವನದಲ್ಲಿ ಆಯೋಜಿಸಿದ್ದನು. ಕರೆಕ್ಟಾ? ಕರೆಕ್ಟ್ ಅಲ್ಲ? ಕರೆಕ್ಟ್. ಅವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನು. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ.
ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಕರೆಕ್ಟ್. ಈ ಕಾಲದಲ್ಲಿ ಸಾಹಿತ್ಯ, ಕಲೆ, ವಿಜ್ಞಾನಗಳು ಅಭಿವೃದ್ಧಿಗೊಂಡವು. ಕರೆಕ್ಟ್. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 70th one. Who were the first foreign rulers of northwestern India in the post-Mauryan period? Sakas, Parthians, Indo-Greeks, Kushanas. Of course, Indo-Greeks. Okay. Then, ಅರ್ಥಶಾಸ್ತ್ರದಲ್ಲಿ ಎಷ್ಟು ತೀರ್ಥಗಳನ್ನು ಉಲ್ಲೇಖಿಸಲಾಗಿದೆ? ಎಷ್ಟು ಅಧ್ಯಾಯಗಳನ್ನು? ಅರ್ಥಶಾಸ್ತ್ರ 10, 15, 18, 25. ಆಪ್ಷನ್ 18. ಓಕೆ. ಮೆನಾಂಡರ್, ಮಿಲಿಂದ ತನ್ನ ಧರ್ಮ ಚರ್ಚೆಗೆ ಹೆಸರುವಾಸಿಯಾಗಿದ್ದಾನೆ. ಅವನು ಯಾವ ವಿದೇಶಿ ರಾಜವಂಶಕ್ಕೆ ಸೇರಿದವನು? ಮಿಲಿಂದ. ಸಕ, ಪಾರ್ಥಿಯನ್, ಇಂಡೋಗ್ರೀಕ್, ಕುಶಾನಸ್. Of course, Indo-Greek. Okay. ರುದ್ರದಮನ್ ಯಾವ ಇದ್ರ ರಾಜವಂಶದವನು? ರುದ್ರದಮನ್ 1. ಯಾರಾದ್ರೂ ಹೇಳ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ಹೋಗೋಣ. Who killed the Shunga king and established the Kanva dynasty? ಯಾರು? ವಸುದೇವ, ದೇವಭೂತಿ, ಪುಷ್ಯಮಿತ್ರ, ಸಶರ್ಮನ್. ಆಫ್ ಕೋರ್ಸ್ ನಮಗೆ ಆಲ್ರೆಡಿ ಗೊತ್ತಾಯ್ತು ಕಣ್ವ ಡೈನೆಸ್ಟಿ ಫೌಂಡರ್ ಯಾರು? ವಸುದೇವ. ಕರೆಕ್ಟ್ ಅಲ್ವಾ? Then 21. Consider the following statement about Kanishka region. Which statement are correct? He started the Sakara. He convened the 4th Buddhist council. He patronized Gandhara art. He defeated the Huns. Okay, he started Sakara. Of course, correct. So, C ಹೊರಟೋಗುತ್ತೆ. He convened the 4th Buddhist council. Correct. So, ಎಲ್ಲಾದ್ರಲ್ಲೂ ಇದು ಹೊರಟೋಗುತ್ತೆ. Then, he patronized Gandhara art. Correct. He defeated Huns. Wrong. Sorry. ಕರೆಕ್ಟ್. ಮೂರನೇದು ಕರೆಕ್ಟ್ ಇದೆಯಾ? ಓಕೆ. ಈ ಡಿಫೀಟೆಡ್ ಮೂರನೇದು ಇದ್ರಲ್ಲಿಲ್ಲ, 3 ಇದ್ರಲ್ಲಿಲ್ಲ. ಸಾರಿ. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 22nd. Who is the famous Saka ruler of Western India known for Junagadh inscription? ಈಗೇನು ಕೇಳಿದೆ ಕ್ವಶನ್ ಇದು. ಜುನಾಗಢ್ ಇನ್ಸ್ಕ್ರಿಪ್ಷನ್. ನಹಪಾನ, ಉಷವದತ್ತ, ರುದ್ರದಮನ್, ಮೊಗ. ಅಫ್ಕೋರ್ಸ್ ರುದ್ರದಮನ್ 1. ಕರೆಕ್ಟ್ ಅಲ್ವಾ? ರುದ್ರದಮನ್ ಯಾವ ಡೈನಾಸ್ಟಿಗೆ ಸೇರಿದವನು? ಸಕಾ ರೂಲರ್. ಹಿ ವಾಸ್ ಎ ಸಕಾ ರೂಲರ್. ನಾನು ಆಲ್ರೆಡಿ ಇದು ಕ್ವಶನ್ ಕೇಳ್ದೆ, ಅದೇ ಕ್ವಶನ್ ಬಂತು. ಓಕೆನಾ? ನೆಕ್ಸ್ಟ್. ಗುಪ್ತ ಸಾಮ್ರಾಜ್ಯದ ಆಡಳಿತವು ಪ್ರಮೋಜಿನೇಚರ್ ಅಂದ್ರೆ ಹಿರಿಯ ಮಗ ಆಕ್ರಮಣವನ್ನು ಆಧರಿಸಿತ್ತು. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಗುಪ್ತರು ಬ್ರಾಹ್ಮಣ ಧರ್ಮದ ಕಟ್ಟುನಿಟ್ಟಿನ ಅನುಯಾಯಿಗಳಾಗಿದ್ದರು. ಕರೆಕ್ಟ್. ಬ್ರಾಹ್ಮಣ್ ಧರ್ಮವನ್ನ, ರಿಲಿಜನ್ ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ರು. ಓಕೆ. ಹಿರಿಯ ಮಗನ ಆಧಾರದ ಮೇಲೆ ಅವರು ಸಾಮ್ರಾಜ್ಯವನ್ನ ತಗೊಂಬೋದಿತ್ತು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 24th. ಮ್ಯಾಚ್ ದ ಪೋಸ್ಟ್ ಮೌರ್ಯನ್ ಫಾರಿನ್ ಇನ್ವೇಡರ್ಸ್ ವಿತ್ ದೇರ್ ಆರಿಜಿನ್. ಓಕೆ. ಇಂಡೋ-ಗ್ರೀಕರು ಇರಾನ್, ಪಾರ್ಥಿಯನ್ಸ್ ಮಧ್ಯ ಏಷ್ಯಾ, ಶಕಾಸ್ ಗ್ರೀಸ್, ಕುಶಾನಸ್ ಬ್ಯಾಕ್ಟ್ರಿ. ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಹೇಳ್ತೀರಾ? ಇಂಡೋ-ಗ್ರೀಕ್ ಬಂದ್ಬಿಟ್ಟು ಬ್ಯಾಕ್ಟ್ರಿಯಾ. ಓಕೆ. ದೆನ್ ಪಾರ್ಥಿಯನ್ಸ್ ಬಂದ್ಬಿಟ್ಟು ಇರಾನ್. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಸಕಾಸ್ ಬಂದ್ಬಿಟ್ಟು ಮಧ್ಯ ಏಷ್ಯಾ, ಸೆಂಟ್ರಲ್ ಏಷ್ಯಾ, ಸಕಾಸ್. ಕುಶಾನಸ್ ಬಂದ್ಬಿಟ್ಟು ಗ್ರೀಸ್. ಓಕೆ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್. ಗುಪ್ತರ ಕಾಲದಲ್ಲಿ ಬಿಡುಗಡೆಯಾದ ಪ್ರಸಿದ್ಧ ತಾಮ್ರ ಪತ್ರಗಳು ಯಾವುದನ್ನು ಸೂಚಿಸುತ್ತದೆ? ಭೂಮಿ ದಾನಗಳು, ಸೈನ್ಯ ನೇಮಕಾತಿಗಳು, ವ್ಯಾಪಾರ ಒಪ್ಪಂದಗಳು, ವಿವಾಹ ದಾಖಲೆಗಳು. ಈಸಿ ಕ್ವಶನ್. ಆಪ್ಷನ್ ಲ್ಯಾಂಡ್ ಗ್ರಾಂಟ್ಸ್ ಇಸ್ ದ ಆನ್ಸರ್. ಓದಿದ್ರೆ ನಿಮ್ಗೆ ಆನ್ಸರ್ ಹೇಳ್ತೀರಾ. ಗೌತಮಿ ಪುತ್ರ ಸಾತಕರ್ಣಿಯು ಸಾತವಾಹನರ ಏಕೈಕ ನಿಜವಾದ ವಿಜೇತ ಎಂದು ಪರಿಗಣಿಸಲಾಗಿದೆ. ಯಾಕೆ? ಅವನು ಕಳಿಂಗವನ್ನು ವಶಪಡಿಸಿಕೊಂಡನು. ಅವನು ಶಕರು, ಪಲ್ಲವರು ಮತ್ತು ಯುವರನ್ನು ಸೋಲಿಸಿದನು. ಅವನು ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವನು 4ನೇ ಬೌದ್ಧ ಪರಿಷತ್ತನ್ನು ಆಯೋಜಿಸಿದನು.
ಗೌತಮಿ ಪುತ್ರ ಶತಕರ್ಣಿ. ಅಫ್ಕೋರ್ಸ್ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಕನಿಷ್ಕ ಅಲ್ವಾ, ಸೊ ಇದು ರಾಂಗ್ ಆಗುತ್ತೆ. ಅವನು ಗುಪ್ತ ಸಾಮ್ರಾಜ್ಯಕ್ಕೆ ಹೆಂಗ್ ಬರ್ತಾನೆ, ಸಾತವಾಹನ ಅಲ್ವಾ, ಕರೆಕ್ಟ್ ಅಲ್ವಾ. ಅವನು ಕಳಿಂಗ ವಶಪಡಿಸಿಕೊಂಡಿಲ್ಲ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹಿ ಡಿಫೀಟೆಡ್ ಸಕಾಸ್, ಪಲ್ಲವಾಸ್ ಅಂಡ್ ಯುವನರ್ಸ್. ಓಕೆ, ನೆಕ್ಸ್ಟ್ ಶುಂಗ, ಕಣ್ವ, ಶಾತವಾಹನ ಮತ್ತು ಕುಶಾಣ ರಾಜವಂಶವನ್ನು ಕಾಲಕ್ರಮವನ್ನು ಜೋಡಿಸಿ. ಕ್ರೊನಾಲಜಿಕಲ್ ಆರ್ಡರ್. ಯಾರು ಫಸ್ಟ್ ಬಂದಿದ್ದು? ಫಸ್ಟ್ ಶುಂಗ, ಆಮೇಲೆ ಕಣ್ವ, ಆಮೇಲೆ ಸಾತವಾಹನ, ಆಮೇಲೆ ಕುಶಾಣ. ಸೊ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕಣ್ವ ರಾಜವಂಶದ ಕೊನೆಯ ಆಡಳಿತಗಾರನು ಶಾತವಾಹನರಿಂದ ಸೋಲಿಸಲ್ಪಟ್ಟನು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಲಾಸ್ಟ್ ಕಣ್ವ ರೂಲರ್ ಸುಶರ್ಮನ್ ವಾಸ್ ಡಿಫೀಟೆಡ್ ಬೈ ಪುಲಮಾಯಿ 1. ಸ್ವಲ್ಪ ಓದಿದ್ರೆ ಹೇಳ್ಬೋದು ಇದಕ್ಕೆ ಆನ್ಸರ್. ಲಾಸ್ಟ್ ಕಣ್ವ ರೂಲರ್ ವಸುದೇವ ವಾಸ್ ಡಿಫೀಟೆಡ್ ಬೈ ಸಿಮುಕ. ಲಾಸ್ಟ್ ಕಣ್ವ ರೂಲರ್ ಸುಶರ್ಮನ್ ವಾಸ್ ಡಿಫೀಟೆಡ್ ಬೈ ಸಾತವಾಹನ ಸಿಮುಕ. ಲಾಸ್ಟ್ ಕಣ್ವ ರೂಲರ್ ದೇವಭೂತಿ ವಾಸ್ ಡಿಫೀಟೆಡ್ ಬೈ ಸಾತವಾಹನಸ್. Last Kanwa ruler Susharma Varman was defeated by Pulumai first. Okay. In Gupta period literature, to whom does the title Kaviraja belong to? Easy question. Kalidasa. Correct alva? ಗುಪ್ತ ಸಾಮ್ರಾಜ್ಯದ ಆಡಳಿತದಲ್ಲಿ ರಾಜನು ಪರಮ ಭಾಗವತ ಅಥವಾ ಪರಮ ದೈವತ ಬಿರುದುಗಳನ್ನು ಹೊಂದಿದ್ದನು. ಇದು ಏನನ್ನು ಸೂಚಿಸುತ್ತದೆ? ದ ಕಿಂಗ್ ವಾಸ್ ದ ಸುಪ್ರೀಂ ರಿಲಿಜಿಯಸ್ ಹೆಡ್. ದ ಕಿಂಗ್ ವಾಸ್ ವರ್ಷಿಪ್ಡ್ ಆಸ್ ಎ ಗಾಡ್ ಬೈ ದ ಪೀಪಲ್. ಪರಮ ಭಾಗವತ ಫಸ್ಟ್ ಒನ್ ಅಲ್ಲ, ಸುಪ್ರೀಂ ರಿಲಿಜಿಯಸ್ ಹೆಡ್ ಅಲ್ಲ. ದ ಕಿಂಗ್ ವಾಸ್ ವೈಷ್ಣವ ಡಿವೋಟಿ ಅನ್ನೋದನ್ನ ಹೇಳುತ್ತೆ. ಕಿಂಗ್ ವಾಸ್ ಎ ಬುದ್ಧಿಸ್ಟ್ ಸ್ಟ್ರಾಂಗ್. ಓಕೆ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಟ್ ದ post Mauryan art form with their period. Gandhara art, Gupta period. Lion capital, Kushana period. Ajanta caves, Mauryan period. Saranatha Buddha, post Mauryan period. ಅರೇಂಜ್ ಮಾಡಿ ಯಾವುದು ಕರೆಕ್ಟ್ ಆಗಿದೆ ಅನ್ಸುತ್ತಲ್ಲ. ಓಕೆ ಓಕೆ, ಗಾಂಧಾರ ಕುಶಾನಸ್ ಅಲ್ಲಿ ಫೇಮಸ್ ಆಗಿ ಬಂದಂತದ್ದು, ಕರೆಕ್ಟ್ ಅಲ್ವಾ? ಗಾಂಧಾರ ಇಸ್ ಕುಶಾನಸ್. ಸೊ ಒನ್ಗೆ ಬಿ. ದೆನ್ ಸಿಂಹ ರಾಜಧಾನಿ ಮೌರ್ಯನ್ ಪೀರಿಯಡ್ ಅಲ್ಲಿ ಬಂದಿತ್ತು. ಸೊ ಸಿ ಕರೆಕ್ಟ್ ಅಲ್ವಾ? ಟೂಗೆ ಸಿ. ಅಜಂತಾ ಕೇವ್ಸ್ ಗುಪ್ತಾಸ್ ಅಲ್ಲಿ ನೋಡ್ಬೋದು, ಕರೆಕ್ಟ್ ಅಲ್ವಾ? ಸರಿ, ಪೋಸ್ಟ್ ಮೌರ್ಯನ್ ಟೈಮ್ಸ್. ಸೊ ತ್ರೀಗೆ ಡಿ. ಸಾರನಾಥ ಬುದ್ಧನ ಪ್ರತಿಮೆ ಗುಪ್ತಾ ಪೀರಿಯಡ್. ಸೊ ಬಿಸಿ ಇದೆ. ಓಕೆ ಓಕೆ, ನೆಕ್ಸ್ಟ್ what is correct about Parthian ruler Gondopharnes? ಅವನು ಶುಂಗ ರಾಜವಂಶ ಸೋಲಿಸಿದನು. He defeated the Shatavahanas. He was famous Parthian kings. Of course, he was a very famous Parthian king. Okay, next. ಗಾಂಧಾರ ಕಲೆಗೆ ವಿಶಿಷ್ಟ ಲಕ್ಷಣವನ್ನು ನೀಡಿದ ಅಂಶವೇನು? ಕೇವಲ ಹಿಂದೂ ದೇವತೆಗಳ ಚಿತ್ರಣ? ನೋ. ಈವನ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಸ್ಕಲ್ಪ್ಚರ್ಸ್ ಗಳು ಕೂಡ ನೋಡ್ಬೋದು. ಗ್ರೀಕೋ ರೋಮನ್ ಶೈಲಿಯ ಬೌದ್ಧ ಮೂರ್ತಿಗಳು ಮೇ ಬಿ ಇರ್ಬೋದು. ಬರೀ ಮೌರ್ಯ ಕಾಲದ ತಂತ್ರಗಳ ಬಳಕೆ? ರಾಂಗ್. ಕೇವಲ ಜೈನ ಧರ್ಮ ಪ್ರಭಾವ? ನೋ, ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಟ್ ದ ಫೇಮಸ್ ಸ್ಕಾಲರ್ಸ್ ಆಫ್ ದ ಗುಪ್ತಾ ಪೀರಿಯಡ್ ವಿತ್ ದೇರ್ ವರ್ಕ್. ಓಕೆ, ಕಾಳಿದಾಸ ಯಾವುದು? ಅಭಿಜ್ಞಾನ ಶಾಕುಂತಲ, ಕರೆಕ್ಟ್ ಅಲ್ವಾ? ಅಮರಸಿಂಹ ಅಮರಕೋಶ ಹೆಸರಲ್ಲೇ ಇದೆ, ಕರೆಕ್ಟ್ ಅಲ್ಲ? ಶೂದ್ರಕ ವೃಶ್ಚಕಟಿಕ. ವರಹಮಿಹಿರ ಪಂಚಸಿದ್ಧಾಂತಿಕ. ಸೊ ಒನ್ಗೆ ಸಿ. ಓಕೆ, ಟೂಗೆ ಎ. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 35th. How did the civil administration in the Gupta Empire differ from the military administration?
Okay, civil administration involved officials, correct. Military involved commanders, correct. Civil administration was local, military administration was centralized, correct. Civil administration collected taxes, military managed the army. ಎಲ್ಲಾನು correct ಇದೆಯಲ್ಲ? So all of the above. D is the correct answer. Okay. What were the factors that contributed to the decline of Gupta Empire? Hun invasion, weak successors, provincial governors, independence, end of maritime trade. Okay, Hun's invasion correct, weak successors of course correct. So ಇದು ಹೊರಟೋಯ್ತು, ಇದು ಹೊರಟೋಯ್ತು. Provincial governor independence correct. End of maritime trade ಇಲ್ಲ. ಸೊ ಸಮುದ್ರ ವ್ಯಾಪಾರ ನಿಂತೋಯ್ತಾ? ಇಲ್ಲ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 37th. ಗುಪ್ತರ ಅವನತಿಯ ನಂತರ ಭಾರತವು ರಾಜಕೀಯವಾಗಿ ವಿಘಟಿತವಾಯಿತು. ಕರೆಕ್ಟಾ? ಕರೆಕ್ಟ್. ದುರ್ಬಲ ಕೇಂದ್ರಾಡಳಿತ ಮತ್ತು ವಿದೇಶಿ ಆಕ್ರಮಣಗಳಿಂದ ಸ್ಥಳೀಯ ಶಕ್ತಿ ಕೇಂದ್ರಗಳು ಉದಯಿಸಿದವು. ಕರೆಕ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 38th. ಮಿಲಿಂದ ಪನ್ಹಾ ಎಂಬುದು ಯಾವುದನ್ನು ಪ್ರತಿನಿಧಿಸುತ್ತದೆ? ಡಿಸ್ಕಷನ್ ಬಿಟ್ವೀನ್ ಎ ಗ್ರೀಕ್ ಕಿಂಗ್ ಅಂಡ್ ಬುದ್ಧಿಸ್ಟ್ ಮಾಂಕ್, ಎ ಸಾಂಸ್ಕ್ರಿಟ್ ಪ್ಲೇ. ಅಂಡ್ ಇನ್ಸ್ಕ್ರಿಪ್ಷನ್ ಕಾಪರ್ ಪ್ಲೇಟ್. ಇನ್ಸ್ಕ್ರಿಪ್ಷನ್ ಅಂತೂ ಅಲ್ಲ, ಕಾಪರ್ ಪ್ಲೇಟು ಅಲ್ಲ, ಸಾಂಸ್ಕ್ರಿಟ್ ಪ್ಲೇನೂ ಅಲ್ಲ. ಡಿಸ್ಕಷನ್ ಬಿಟ್ವೀನ್ ಎ Greek king and the Buddhist monk. Option A is the correct answer. Okay. Match the post-Mauryan dynasties with the last rulers. Sunga, Susharman, Kanva, Vasudeva, Kushana, Devabhuti, Satavahana, Pulumai. 3. ಹೇಳ್ತೀರಾ? ಓಕೆ. ಶುಂಗ ಬಂದ್ಬಿಟ್ಟು he was a last ruler of ಸಾರಿ ಶುಂಗ ಲಾಸ್ಟ್ ರೂಲರ್ ಯಾರು? ಎಲ್ಲಪ್ಪ ಅದು. ಓಕೆ ಓಕೆ. ಸುಶೂರ್ಮನ್ ಫಸ್ಟ್. ಶುಂಗ ಅಲ್ಲ, ಸುಶೂರ್ಮನ್ ಬಂದ್ಬಿಟ್ಟು ಕಣ್ವ ಡೈನಾಸ್ಟಿ ಅವನು, ಲಾಸ್ಟ್ ರೂಲರ್. ಓಕೆ. ದೆನ್ ವಸುದೇವ ಬಂದ್ಬಿಟ್ಟು ಕುಶಾನಾಸ್. ಓಕೆ. ದೆನ್ ದೇವಭೂತಿ ಬಂದ್ಬಿಟ್ಟು ಶುಂಗಾಸ್. ಪುಲ್ಮಾಯಿ ಬಂದ್ಬಿಟ್ಟು ಶಾತವಾಹನಸ್. ಕರೆಕ್ಟ್ ಇದೆ. ಓಕೆ. ಸೊ C, A, B, D. Okay. Option A is the correct answer. Okay. What is the significance of Saka ruler in Western India? They issued the world's first coin. Okay. Next, they developed a culture that integrated local and foreign technique. Okay. For world's first coin, Sakasala start ಮಾಡಿದ್ದ, ಅದು ರಾಂಗ್. ಓಕೆ. ದೇ ಎಸ್ಟಾಬ್ಲಿಷ್ಡ್ ಗುಪ್ತಾ ಎಂಪೈರ್. ಗುಪ್ತಾಸ್ಗೂ ಸಕಾಸ್ಗೂ ಎಲ್ಲಿ ಲಿಂಕ್ ಇದೆ? ದೇ ಇನಿಷಿಯೇಟೆಡ್ ಗಾಂಧಾರ. ನೋ, ಇಟ್ ಇಸ್ ಫೇಮಸ್ ಬೈ ಕುಶಾಣ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ದೇ ಡೆವಲಪ್ಡ್ ಎ ಕಲ್ಚರ್ ದಟ್ ಇಂಟಿಗ್ರೇಟೆಡ್ ಲೋಕಲ್ ಅಂಡ್ ಫಾರಿನ್ ಟೆಕ್ನಿಕ್. ಓಕೆ. ನೆಕ್ಸ್ಟ್, ವಾಟ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಶುಂಗ ಪೀರಿಯಡ್? ಹೇಳಿ. ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್? ನೋ, ರಾಂಗ್. ರೈಸ್ ಆಫ್ ಗಾಂಧಾರ? ಇಲ್ಲ. ಇದೆಲ್ಲ ಕುಶಾಣಸ್ ಪೀರಿಯಡ್ ಅಲ್ಲಿ ನಡೆದಿರೋ ಅಂತದ್ದು. ಕರೆಕ್ಟ್ ಅಲ್ವಾ? ಓದಿದೀವಲ್ಲ. ಅಲೆಕ್ಸಾಂಡರ್ ಇನ್ವೇಷನ್ ಯಾವಾಗ ಆಗಿತ್ತು? ಅಲ್ಲ. ರಿವೈವಲ್ ಆಫ್ ಬ್ರಾಹ್ಮಣಿಕಲ್ ರಿಲಿಜಿಯನ್. ಕರೆಕ್ಟ್ ಅಲ್ವಾ? ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. 42nd. ಶುಂಗಾಸ್ ಬರೋಕ್ಕಿಂತ ಮುಂಚೆ ಆಗಿತ್ತು ಅದು, ಅಲೆಕ್ಸಾಂಡರ್ ಇನ್ವೇಷನ್. ಓಕೆ ಓಕೆ. ನೆಕ್ಸ್ಟ್ 42nd. The Kushana dynasty had a different administrative system from the Mauryas. How? They had a centralized administration. Question answer ಹೇಳ್ಬಿಟ್ಟೆ. No, wrong. They appointed princes as provincial governors. No. ಅದೇಂಗೆ ಪ್ರಿನ್ಸಸ್ ನ ಪ್ರಾವಿನ್ಷಿಯಲ್ ಗವರ್ನರ್ಸ್ ಆಗಿ ಅಪಾಯಿಂಟ್ ಮಾಡಕ್ ಸಾಧ್ಯ ಇಲ್ಲ.
Then they had no administrative system. No, wrong. They used indirect rule through local chiefs. Option C is the correct answer. Okay. ಶಾತವಾಹನಸ್ ದಕ್ಷಿಣ ಭಾರತದ ಪ್ರಬಲ ರಾಜವಂಶವಾಗಿದ್ದರು. ಕರೆಕ್ಟ್. ಅವರು ಕೃಷಿ ವ್ಯಾಪಾರದ ಮೇಲೆ ತಮ್ಮ ಆರ್ಥಿಕತೆಯನ್ನು ಆಧರಿಸಿದ್ದರು. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ 44th. ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಶಸ್ತಿಗಳು ಯಾವ ಉದ್ದೇಶವನ್ನು ಪೂರೈಸಿದವು ಹೇಳ್ತೀರಾ? ದೇವರ್ ಮಿಲಿಟರಿ ರೆಕಾರ್ಡ್ಸ್. ರಾಂಗ್ ಅಲ್ವಾ? ದೇ ವರ್ ಎಂತ ಇದು? ಹೆಂಗ್ ಓದೋದಿದು? ಪಾನಾಗ್ರಿಕ್ ಇನ್ಸ್ಕ್ರಿಪ್ಷನ್ ಆಫ್ ಕಿಂಗ್ಸ್. ಓಕೆ, ನನಗೂ ಗೊತ್ತಿಲ್ಲ ಹೆಂಗ್ ಪ್ರೊನೌನ್ಸ್ ಮಾಡೋದಂತ ಇದು. ಅವು ಅರಸರ ಪ್ರಶಂಸಾತ್ಮಕ ಶಾಸನಗಳು. ಎಸ್, ಕರೆಕ್ಟ್. ನನಗೆ ಕನ್ನಡದ ಮೇಲೆ ಓದಿದ್ಮೇಲೆ ನನಗೆ ಅರ್ಥ ಆಗಿತ್ತು. ಈ ವರ್ಡ್ ಕಷ್ಟ ಇದೆ. ಓಕೆ ಓಕೆ, ಓದೋಣ. ನೆಕ್ಸ್ಟ್ ಹೋಗೋಣ. ದೇವರ್ ಟ್ಯಾಕ್ಸ್ ರೆಕಾರ್ಡ್ಸ್. ನೋ. ದೇವರ್ ಟ್ರೇಡ್ ರೆಕಾರ್ಡ್ಸ್. ನೋ. ಸಾತವಾಹನ ಎಂಬ ಹೆಸರಿನ ಅರ್ಥವೇನು? ಸೆವೆನ್ ವೆಹಿಕಲ್. ಸಾತ 6, ವಾಹನ, ವಾಹಕ, ಕ್ಯಾರಿಯರ್. ಓಕೆ, ಇದೆ ಕರೆಕ್ಟ್. ಡೈನಾಸ್ಟಿ ಆಫ್ ಸ್ಕಾಲರ್ಸ್. ರಾಂಗ್. ಡೈನಾಸ್ಟಿ ಆಫ್ ಸಿ. ರಾಂಗ್. ಮೇ ಬಿ ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಇಲ್ಲ, ಸಪ್ತವಾಹನ. ನೋ, ತಪ್ಪಾಗುತ್ತೆ. ಸೊ ಈಸಿ. ಓಕೆ. ನಾಟ್ ದ ಅಫಿಷಿಯಲ್ಸ್ ಆಫ್ ದ ಗುಪ್ತಾ ಎಂಪೈರ್ ವಿತ್ ದರ್ ಡ್ಯೂಟೀಸ್. ಮಹಾಮಾಧ್ಯ. ಓಕೆ. ಮಹಾಮಾಧ್ಯ ಪ್ರಾಂತೀಯ ಗವರ್ನರ್, ಸೇನಾಪತಿ ಪ್ರಧಾನಮಂತ್ರಿ, ಉಪಾರಿಕ ಸೈನಾಧಿಕಾರಿ, ವಿಷಯಪತಿ ಜಿಲ್ಲಾ ಮುಖ್ಯಸ್ಥ. ಹೇಳ್ತೀರಾ? ಮಹಾಮಾತ್ಯ ಬಂದ್ಬಿಟ್ಟು ಪ್ರಧಾನ ಮಂತ್ರಿ. ಓಕೆ. ಸೇನಾಪತಿ ಬಂದ್ಬಿಟ್ಟು ಅಫ್ಕೋರ್ಸ್ ಹೆಸರಲ್ಲೇ ಇದೆ, ಸೈನ್ಯಾಧಿಕಾರಿ. ಉಪಾರಿಕ ಬಂದ್ಬಿಟ್ಟು ಪ್ರಾವಿನ್ಷಿಯಲ್ ಗವರ್ನರ್. ವಿಷಯಪತಿ ಬಂದ್ಬಿಟ್ಟು ಇಲ್ಲ ಇದೆಯಲ್ಲ, ಡಿಸ್ಟ್ರಿಕ್ಟ್. ಸೊ ಬಿ, ಸಿ, ಎ, ಡಿ. ಓಕೆ, ಆಪ್ಷನ್ ಇದೆ. ಓಕೆ. 47. How did the wound invasions affect the administration of Gupta Empire? They strengthened central administration, they weakened central administration and led to regional autonomy. They had no effect on administration. They established a new centralized administration. Then they didn't establish new centralized administration. They had no effect. No, wrong. They strengthened central administration. No. They weakened central administration and led to regional autonomy. Okay, B is the correct answer. Okay, choose the correct statement from the following. Okay. Kushanas issued the first gold coins. Correct. It is very famous statement. Correct. Gold coins na avare first issue ಮಾಡಿದ್ದು. So B ಹೊರಟೋಯ್ತು. Okay. The Satavahanas had matriarchal society. Correct. ಗೌತಮಿ ಪುತ್ರ ಸಾತಕರ್ಣಿ ಹೆಸರಲ್ಲೇ ಇದೆ, ಗೌತಮಿಯ ಮಗ ಸಾತಕರ್ಣಿ. ಸೊ ಇಟ್ಸ್ ಎ ಮ್ಯಾಟ್ರಿಯಾರ್ಕಲ್, ಮಾತೃ ಪ್ರಧಾನ ಸೊಸೈಟಿ. ಓಕೆ. ಸೊ ಇದು ಕೂಡ ಕರೆಕ್ಟ್. ಸೊ ಡಿ ಹೊರಟೋಯ್ತು. ಡಿ ಹೊರಟೋಯ್ತಾ? ಓಕೆ. Okay. Okay. The caste system became rigid during the Gupta period. Correct. ಇದು ಕರೆಕ್ಟ್ ಇದೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಗಾಂಧಾರ ಆರ್ಟ್ ಶೋಸ್ ಗ್ರೀಕ್ ಇನ್ಫ್ಲುಯೆನ್ಸ್. ಇದು ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಏನಾದ್ರು ತಪ್ಪಿದೆಯಾ? ಎಲ್ಲ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. 48. ಮೇ ಬಿ ಈ ಸ್ಟೇಟ್ಮೆಂಟ್ ರಾಂಗ್ ಇದೆಯೇನೋ. ಯಾರಾದ್ರೂ ನನಗೆ ಇದಕ್ಕೆ ಆನ್ಸರ್ ಹೇಳ್ತೀರಾ? ಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ? ಒಂದ್ ನಿಮಿಷ, ಇನ್ನೊಂದ್ಸಲ ಓದೋಣ. ಗೋಲ್ಡ್ ಕಾಯಿನ್ಸ್ ಕರೆಕ್ಟ್ ಅಲ್ವಾ? ಓಕೆ. ಕುಶಾಣಸ್ ಇಶ್ಯೂ ಫಸ್ಟ್ ಗೋಲ್ಡ್ ಕಾಯಿನ್ಸ್ ಕರೆಕ್ಟ್. ಒಂದ್ ನಿಮಿಷ. ಎಲ್ಲ ಅಳಿಸ್ಬಿಟ್ಟು ಇನ್ನೊಂದ್ಸಲ ನೋಡೋಣ. ಓಕೆ.
Okay, 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 okay. Okay. Kushana's issued first gold coins correct ಇದೆ ಓಕೆನಾ. ದೆನ್ ಇದು ನೋಡೋಣ, ಗಾಂಧಾರ ಆರ್ಟ್ ಶೋಸ್ ಗ್ರೀಕ್ ಇನ್ಫ್ಲುಯೆನ್ಸ್, ಇದು ಕರೆಕ್ಟ್ ಇದೆ. ದ ಕ್ಯಾಸ್ಟ್ ಸಿಸ್ಟಮ್ ಬಿಕೇಮ್ ರಿಜಿಡ್ ಡ್ಯೂರಿಂಗ್ ಗುಪ್ತಾ ಪೀರಿಯಡ್, ಕರೆಕ್ಟ್ ಇದೆ. ಸಾತವಾಹನಸ್, ನೋ ಇದು ರಾಂಗ್ ಅನ್ಸುತ್ತೆ ನನಗೆ ಅನ್ಸ್ದಂಗೆ. ದೇ ಆರ್ ನಾಟ್ ಮ್ಯಾಟ್ರಿ, ಅಂದ್ರೆ ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಲ್ಲ. ಬಟ್ ಅವರು ಏನಂತ ಹೇಳ್ತಾರ, ನಾರ್ಮಲಿ ಅವ್ರ ಮಕ್ಕಳು ತಾಯಂದ್ರ ಹೆಸರನ್ನ ಮುಂದೆ ಇಡ್ಕೊಂತಿದ್ರು. ದಟ್ ಡಸಂಟ್ ಮೀನ್, ಐ ಥಿಂಕ್ ಸೊ, ದೇ ಆರ್ ನಾಟ್ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ. ಯಾರಾದ್ರೂ ಈ ಕ್ವಶನ್ ಆನ್ಸರ್ ಹೇಳಿ ನನಗೆ, ಓಕೆನಾ, ಕಮೆಂಟ್ ಸೆಕ್ಷನ್ ಅಲ್ಲಿ. ದೆನ್ ಐ ಥಿಂಕ್ ಸೊ, ನಾನ್ ಅನ್ಕೊಂಡೆ ಗೌತಮಿ ಪುತ್ರ ಶಾತಕರ್ಣಿ ಅಂದಾಗ ಓಕೆ ದೇ ಮೇ ಬಿ ಮ್ಯಾಟ್ರಿಯಾರ್ಕಲ್ ಇರ್ಬೋದು ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಅಂದ್ರೆ ಅವರು ಅದನ್ನ ರೆಸ್ಪೆಕ್ಟ್ ಮಾಡ್ತಿದ್ರು, ಅವ್ರ ತಾಯಿ ಹೆಸರನ್ನ ಅವರು ಅವರ ಹೆಸರು ಮುಂದೆ ಇಟ್ಕೊಂತಿದ್ರು. ಬಟ್ ದಟ್ ಡಸ್ ನಾಟ್ ಮೀನ್ ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಇಲ್ಲ ಅಂತ ಅನ್ಕೊಂತೀನಿ. ಇಲ್ಲ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೋದೇನೋ ಗೊತ್ತಿಲ್ಲ, ಆಪ್ಷನ್ ರಾಂಗ್ ಆಗ. ಬಟ್ ಹಂಗ್ ನೋಡಕ್ ಹೋದ್ರೆ ಈ ಸ್ಟೇಟ್ಮೆಂಟ್ ಸರಿ ಅನ್ಸುತ್ತೆ. ಇದ್ರಲ್ಲಿ 1 2 3 4 ಇಲ್ಲ, ಓಕೆನಾ. ಸೊ ಇವರು ಡಿ ಅಂತಾನೆ ಇದ್ರಲ್ಲಿ ಇರೋದು. ನೋಡೋಣ, ಓಕೆನಾ. ವಾಟ್ ಡಸ್ ದ ಕಾಯಿನ್ಸ್ ಆಫ್ ಇಂಡೋ ಗ್ರೀಕ್ಸ್ ಕುಶಾಣಾಸ್ ಇಂಡಿಕೇಟ್ಸ್ ಅಬೌಟ್ post Mauryan trade? Trade did not exist, wrong. Foreign trade was extensive and prosperous, correct. Trade was limited to local areas, no. Coins were only for internal use, no, wrong. So B is the correct answer, okay. 50th new comment section al answer ಹೇಳಿ, ಓಕೆನಾ. The Pushyabhuti dynasty came to power after the decline of Gupta Empire. What major change occurred during that period? Revival of Buddhism, political unification of India, decline of empire due to Hun invasion, Harshavardhana and expansion of empire. ಓಕೆ, ಇದಕ್ಕೆ ನೀವು ಆನ್ಸರ್ ಹೇಳಿ, ಓಕೆನಾ. ಪುಷ್ಯಭೂತಿ ರಾಜವಂಶವು ಗುಪ್ತ ಸಾಮ್ರಾಜ್ಯದ ಪತನದ ನಂತರ ಅಧಿಕಾರಕ್ಕೆ ಬಂದಿತು. ಆ ಕಾಲದಲ್ಲಿ ಯಾವ ಪ್ರಮುಖ ಬದಲಾವಣೆ ಸಂಭವಿಸಿತು? ಓಕೆ, ಇದಕ್ಕೆ ಆನ್ಸರ್ ಹೇಳಿ. ಸೊ ಇದು ಇವತ್ತಿನ ಲೈವ್ ಸೆಷನ್, ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಮೀಟ್ ಆಗೋಣ. ನಾಳೆ ಚೆನ್ನಾಗಿ ಓದಿ, ಸೊ ದಟ್ ಯು ಶುಡ್ ಕ್ವಾಲಿಫೈ ದಿಸ್ ಎಕ್ಸಾಮ್. ಓಕೆ, ಲವ್ ಯು ಆಲ್, ಬೈ ಬಾಯ್.